ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಟಿಬೇಟಿಯನ್ ಸೆಟ್ಲ್ಮೆಂಟ್. ಇವತ್ತು ನಾವು ಫಸ್ಟೊಂದು ಟೆಂಪಲ್ಗೆ ಬಂದ್ವಿ. ಇದು ಬಂದ್ಬಿಟ್ಟು ಕೊಳ್ಳೇಗಾಲ ಹತ್ರ ಇರೋದು. ಅಲ್ಲಿ ಫಸ್ಟ್ ಒಂದು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಅಂದರೆ ಔಟ್ ಕಲ್ಚರ್ದು ತುಂಬ ಚೆನ್ನಾಗಿತ್ತು. ಎಂಟ್ರೆನ್ಸ್ ಸ್ವಲ್ಪ ಗ್ರೀನರಿ ಎಲ್ಲ ಮಾಡಿದರು. ಅಲ್ಲಿ ನೋಡಿ, ಇಲ್ಲಿ ಕಲ್ಚರ್ ಏನಿದೆ ಅದೆಲ್ಲ ಪೇಂಟಿಂಗಲ್ಲಿ ತೋರಿಸಿದ್ದಾರೆ. ಅಂದರೆ ಅವ್ರ ದೇವ್ರದ್ದು, ಆಮೇಲೆ ಎಕ್ಸೆಟ್ರಾ ನೋಡಿ ಇಲ್ಲಿ ಎಲ್ಲ ಕೆತ್ತನೆ ಮಾಡಿದ್ದಾರೆ. ಲೈಕ್ ಅವ್ರ ಬುದ್ಧಿಸಮ್ ಫಾಲೋವರ್ಸ್ ಅಲ್ವಾ. ಸೊ ಇಲ್ಲಿ ಮೂರ್ತಿಗಳು ಕೂರಿಸಿದ್ರು. ಒಂದು ಬುದ್ಧ, ಇನ್ನೆರಡು ಯಾವುದೋ ಅಂತ ಅಷ್ಟು ಗೊತ್ತಾಗಲಿಲ್ಲ. ನೋಡಿ ಇಲ್ಲಿ ನಿಮಗೆ ಯಾರು ಗೊತ್ತಿರೋ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ ನಿಮ್ಗೆ ಬರ್ತಾ ಇರುತ್ತೆ. ಹಾಗೆ ಈ ಟ್ರಾವೆಲಿಂಗ್ ವೀಡಿಯೋಸ್ ಅಲ್ಲದೆ ಈ ಅಗ್ರಿಕಲ್ಚರ್ದು, ಆಮೇಲೆ ಈ ಟ್ರ್ಯಾಕ್ಟ್ ಓಡಿಸೋದೆಲ್ಲ ಮಾಡ್ತಾನೆ ಇರ್ತೀನಿ. ಆದರೆ ನಿಮ್ಗೆ ಅಪ್ಡೇಟ್ ಬೇಕು ಅಂದರೆ ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದು 4 ID ಇದೆ. ಒಂದು ರಾಯಲ್ 360 ಅಂತ, ಸೆಕೆಂಡ್ ಒಂದು ಬಂದ್ಬಿಟ್ಟು ರಾಯಲ್ 360 ಅಫಿಷಿಯಲ್ ಅಂತ, ಥರ್ಡ್ ಒಂದು ಬಂದ್ಬಿಟ್ಟು ಭವಾನಿ 360 ಅಂತ, ಇನ್ನೊಂದು ಫೋರ್ತ್ ಒಂದು ಬಂದ್ಬಿಟ್ಟು ಅರ್ಜುನ 24x7 ಅಂತ. ಒಂದು ಫೇಸ್ಬುಕ್ಕಲ್ಲಿ ರಾಯಲ್ 360 ಅಂತ ಅಕೌಂಟ್ ಇದೆ, ಅಲ್ಲೋಗಿ ಫಾಲೋ ಮಾಡ್ಬೋದು. ಅಲ್ಲೂ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ನೀವು ಕ್ವೈರೀಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಲೈಕ್ ಇಷ್ಟ ಆಯ್ತಾ, ಇಷ್ಟ ಆಗಲಿಲ್ಲ ವೀಡಿಯೋ ಅಂತ. ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಎಲ್ಲದಕ್ಕೂ ಆನ್ಸರ್ ಮಾಡೇ ಮಾಡ್ತೀನಿ. ನಾನು MMS ವೀಡಿಯೋಸ್ ಹಾಕ್ತಿದ್ನಲ್ಲ, ಅದೇ ದಿನ ನೆಕ್ಸ್ಟ್ ಮಾರ್ನಿಂಗ್ ಇಲ್ಲಿ ಬಂದ್ವಿ. ಎಲ್ಲ ಮುಗಿಸ್ಕೊಂಡಲ್ಲಿ ಅದಷ್ಟೊಂದು ಬೆಟ್ಟದಿಂದ ವಾಪಸ್ ಬರ್ತಾ ಇಲ್ಲೇನೋ ಚೆನ್ನಾಗಿದೆ ಅಂತ ಹಾಕಿದ್ರು. ಟಿಬೇಟಿಯನ್ ಸೆಟ್ಲ್ಮೆಂಟ್ ಕೊಡಗು ಸೈಡ್ ಇದೆ ಒಂದೆರಡು. ಲೈಕ್ ನಮ್ಗೆ ಇಲ್ಲಿರೋದು ಗೊತ್ತಿರಲಿಲ್ಲ, ಇಲ್ಲೂ ಇದೆ ಅಂತ ಕೊಳ್ಳೇಗಾಲ ಹತ್ರನೂ. ಮತ್ತು ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ಒಂದು ಕೆಫೆ ಟೈಪನ್ನು ಮಾಡಿದರು. ಹಾಗೆ ಅವ್ರ ಮನೆಗಳು ಇತ್ತು. ಇಲ್ಲೇನೋ ಗಡ್ಗಂಬ ಹತ್ರ ನಿಲ್ಲಿಸಿದ್ರು. ಲೈಕ್ ಅವ್ರದ್ದೇ ಕಲ್ಚರ್ದೇನೋ ನೋಡಿ, ಕೆಫೆ ಟೈಪ್ ಮಾಡ್ಕೊಂಡು ಇಲ್ಲೇ ಮನೆಯೆಲ್ಲ ಮಾಡ್ಕೊಂಡಿದ್ದಾರೆ. ನೋಡಿ ಅಲ್ಲಿ ರೈಟ್ ಸೈಡಲ್ಲಿ ಮನೆಯೆಲ್ಲ ಇದೆ. ನಾವು ಕೆಫೆಗೆ ಬಂದ್ಬಿಟ್ಟು ಗ್ರೀನ್ ಟೀ ಆಮೇಲೆ ಮೋಮೋಸ್ ಎಲ್ಲ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ನೋಡಿ ಇಲ್ಲಿ ಹಾಕಿದ್ದಾರೆ ಅವ್ರ ಇನ್ಫಾರ್ಮೇಷನ್ ಬಗ್ಗೆ, ಹೆಂಗೆ ಇರುತ್ತೆ ಅವ್ರ ಲೈಫ್ ಸ್ಟೈಲು, ಆಮೇಲೆ ರೂಲ್ಸ್ ಏನೋ ಅದು ಇದು ಅಂತೆಲ್ಲ, ಯಾವಾಗ ಬಂದರು ಅದು ಇದು ಅಂತೆಲ್ಲ. ಬನ್ನಿ ಇವ್ರ ಮನೆಗಳು ಹೆಂಗೆ ಕಟ್ಟಿದ್ದಾರೆ ಅಂತ ನೋಡೋಣ. ಲೈಕ್ ನಮ್ಮದು ಕಂಪೇರ್ ಮಾಡಿದ್ರೆ ಫಾರ್ ಬೆಟರ್ ಅನಿಸುತ್ತೆ. ಲೈಕ್ ಹೆವಿ ಇನ್ವೆಸ್ಟ್ಮೆಂಟು ಮಾಡಿಲ್ಲ, ಹಂಗಂದ್ರೆ ತೀರಾ ಕಮ್ಮಿ ಇನ್ವೆಸ್ಟ್ಮೆಂಟಲ್ಲೂ ಮಾಡಿಲ್ಲ. ಆಮೇಲೆ ಟಿಬೇಟಿಯನ್ಸ್ಗೆಲ್ಲ ಇವರಿಗೆಲ್ಲ ಫಾರಿನ್ ಫಂಡ್ಸ್ ಬರುತ್ತೆ, ಅದರಿಂದನೇ ಟ್ರೀಟ್ ಮಾಡ್ತಾರೆ. ಆಮೇಲೆ ಮೇನ್ ರೋಡ್ಸು ಗೌರ್ಮೆಂಟ್ ಅವ್ರು ಮಾಡಿಕೊಡ್ತಾರೆ. ಅದಾದಮೇಲೆ ಮಿಕ್ಕಿದೆಲ್ಲ ಇವರೇ ಮಾಡ್ಕೊಳ್ತಾರೆ. ಇವ್ರಿಗೆ ಒಂದೇ ಒಂದು ಡ್ರಾಬ್ಯಾಕ್ ಏನಂದರೆ ಇಂಡಿಯನ್ ಸಿಟಿಸನ್ಶಿಪ್ ಇಲ್ಲ, ಅಂದರೆ ಆಧಾರ್ ಕಾರ್ಡ್ ಸಿಗಲ್ಲ ಇವ್ರಿಗೆ ಇಂಡಿಯಾದಲ್ಲಿ. ಆಮೇಲೆ ಎಲ್ಲ ಸ್ವಲ್ಪ ಅವರೇ ಬೆಳ್ಕೋಬೇಕು, ಅವರೇ ನೋಡ್ಕೋಬೇಕು. ಬಟ್ ಇವ್ರಿಗೆ ಲ್ಯಾಂಡೆಲ್ಲ ಕೊಟ್ಟಿದ್ದಾರೆ, ಒಂದು 100 acres ಏನೋ ಇದೆ. ಅದರಲ್ಲೇ ಇವ್ರ ಲೈಫೆಲ್ಲ ಲೀಡ್ ಮಾಡ್ತಿದ್ದಾರೆ. ನಮ್ಮದು ಥರ್ಡ್ ಪ್ಲೇಸ್ ಬಂದ್ಬಿಟ್ಟು ಇನ್ನೊಂದು ಯಾವುದೋ ದೇವಸ್ಥಾನಕ್ಕೆ ಬಂದಿದ್ವಿ. ಇದು ಅಲ್ಲೇ ಬರೋದು. ಅಲ್ಲಿಂದ ಒಂದು 1 ಕಿಲೋಮೀಟರಲ್ಲೇ ಇವ್ರ ದೇವಸ್ಥಾನಗಳು, ಕೆಫೆಗಳೆಲ್ಲ ಇದೆ. ಮತ್ತು ಸ್ಕೂಲ್ಗಳು ಮಾಡಿದ್ದಾರೆ ಇವರು. ಆಮೇಲೆ ಒಂದು ಪ್ಲೇಸ್ ನೋಡಿದೆ ಅಲ್ಲಿ ಬರ್ತಾ ದಾರಿಲಿ. ಲೈಕ್ ಯಾವ್ದಾದ್ರು ಫಂಕ್ಷನ್ ಇದ್ದರೆ ಬಂದು ಅಲ್ಲೇ ಎಲ್ಲರೂ ಕ್ಯಾಂಪ್ ಹಾಕ್ಕೊಳ್ತಾರೆ. ಆಮೇಲೆ ಇವ್ರದ್ದೆಲ್ಲ ನಮ್ಮ ಥರ ನಂಜನಗೂಡು, ಮೈಸೂರು ಅಂತೆಲ್ಲ ಇಡಲ್ಲ ಇವರು. ವಿಲೇಜ್, ವಿಲೇಜ್ ಅಂತೆಲ್ಲ ಇಟ್ಟಿದ್ದಾರೆ. ಲೈಕ್ ಒಂಥರ ಡಿಫ್ರೆಂಟಾಗಿತ್ತು. ನಮ್ಮದ್ರಲ್ಲೆಲ್ಲ ಮೈಸೂರು, ಬೆಂಗಳೂರು ಅಂತೆಲ್ಲ ಇಡ್ತೀವಿ. ಲೈಕ್ ಇವರೆಲ್ಲ ಲೆಟರ್ಸಲ್ಲಿ ಇಟ್ಟಿದ್ದಾರೆ. ನಮಗೆ ಹೊಸದು ಅಲ್ವಾ, ಸೊ ನಮ್ಗೆ ಫಸ್ಟ್ ಕನ್ಫ್ಯೂಸ್ ಆಯಿತು, ಇದನ್ನು ಹಿಂಗೆ ಇಟ್ಟಿದ್ದಾರೆ ಅಂತ. ಆಮೇಲೆ ಲೋಕಲ್ ಲೆಟ್ಸ್ ಕೇಳಿದ್ಮೇಲೆ ಗೊತ್ತಾಯಿತು ಇವರು ಎಲ್ಲೇ ಹೋದ್ರು ಹಿಂಗೆ ಇಡೋದು ಅಂತ. ನೋಡಿ ಇಲ್ಲೆಲ್ಲ ಪ್ರೇಯರ್ ಮಾಡ್ತಿದ್ದಾರೆ ಹುಡುಗರೆಲ್ಲ, ಟಿಬೇಟಿಯನ್ಸ್. ನೋಡಿ ಇಲ್ಲಿ ಎಲ್ಲ ಹುಡುಗರಿದ್ದಾರೆ. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಇವ್ರು ಸಾಕೋ ಪೆಟ್ಟೆಲ್ಲ ಬಂದ್ಬಿಟ್ಟು ಕೋಲ್ಡ್ ಜರ್ನಲ್ ಬರುತ್ತಲ್ಲ ಆ ಥರದ್ದೇ. ಈಚೆ ಒಂದು ನಾಯಿ ಸಾಕಿದ್ರು, ಹಸ್ಕಿ. ನೋಡಿ ಅಲ್ಲಿ ಮಲ್ಕೊಂಡಿತ್ತು. ಆವಾಗಲೇ ನೀವು ಅಬ್ಸರ್ವ್ ಮಾಡಿದರೆ ಓಡೋಯ್ತು ಅಟ್ಟೆಗೆ.